ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಕೇಂದ್ರ ಸರ್ಕಾರದಲ್ಲಿ ಈಗ ಅತಿ ಪವರ್ಫುಲ್ ಅಂದ್ರೆ ಯಾರು? ವಿದೇಶಾಂಗ ನೀತಿಯನ್ನ ತೀರ್ಮಾನ ಮಾಡಬಹುದು ಯಾರು? ಹಾಗೇನೆ ಸರ್ಕಾರ ಯಾರ ಅಣತಿಯಂತೆ ನಡೆಯುತ್ತೆ? ಈ ಪ್ರಶ್ನೆಗಳ ಬಗ್ಗೆ ಒಂದು ನಿಮಿಷ ಯೋಚನೆ ಮಾಡಿ. ಇದಕ್ಕೊಂದು ಸರಳವಾದ ಉತ್ತರ ಅಂತಂದ್ರೆ ನರೇಂದ್ರ ಮೋದಿ ಈಗ ಏಕಮೇವಾದ್ವಿತೀಯ ನಾಯಕರು. ಸರ್ಕಾರ ಅವರ ಅಣತಿಯಂತೆ ನಡೆಯುತ್ತೆ. ಬ್ಯೂರೋಕ್ರಸಿ ಅವರು ಹೇಳಿದಂತೆ ಕೆಲಸ ಮಾಡುತ್ತೆ. ಎಲ್ಲ ನಿಜ. ಯಾರ ಪ್ರಧಾನಿ ಆದರೂ ಕೂಡ ಪ್ರಧಾನಿ ಹೇಳಿದಂತೆ ನಡೆಯುತ್ತೆ. ಆದ್ರೆ ಪ್ರಧಾನಿಗಳ ಜೊತೆ ಯಾವಾಗಲೂ ಒಂದು ಕೋಟ್ರಿ ಅಂತ ಇರುತ್ತೆ. ಅದು ಒಂದು ಸಲಹೆಗಾರರ ಕೂಟ, ಅಥವಾ ಪ್ರಧಾನಿಗಳು ಕೆಲವರ ಸಲಹೆಗಳನ್ನೇ ತೆಗುತ್ತಾ ಇರ್ತಾರೆ. ಅದು ಈಗ ಮೋದಿಯವರ ಕಾಲದಲ್ಲಿ ಮಾತ್ರ ಅಲ್ಲ, ಮೊದಲಿಂದ ಬಂದದ್ದು. ಇಂದಿರಾ ಗಾಂಧಿ ಕಾಲದಲ್ಲಿ ಆ ಕೋಟ್ರಿ ಇತ್ತು, ರಾಜೀವ್ ಗಾಂಧಿ ಕಾಲದಲ್ಲಿ ಇತ್ತು. ಸೊ ಯಾರ್ಯಾರ ಸಲಹೆಯನ್ನೇ ಯಾವಾಗ ಯಾರ ಹತ್ರ ತಗೋಬೇಕು ಅಂತ. ಸೊ ವಿದೇಶಾಂಗ ನೀತಿಯನ್ನು ರೂಪಿಸಬೇಕಾದ್ರೆ ಆ ಒಟ್ಟಾರೆಯಾಗಿ ವಿದೇಶಾಂಗ ಇಲಾಖೆಯಲ್ಲಿ ಇರುವವರು, ಎಕ್ಸ್ಪರ್ಟ್ಸ್ಗಳು, ರಾಜನೀತಿ ಪರಿಣಿತರು, ಅವರ ಜೊತೆ ಎಲ್ಲ ಚರ್ಚೆ ನಡೆಸುವಂತ ಒಂದು ಸಂಪ್ರದಾಯ ಇತ್ತು. ಅದರ ಜೊತೆಗೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಂತ ಶಿವಶಂಕರ್ ಮೇನನ್ ಇದ್ರು, ಬೇರೆ ಬೇರೆಯವರಿದ್ರು. ಸೊ ಅವರ ಜೊತೆ ಚರ್ಚೆ ನಡೆಸಿ ಅವರ ಸಲಹೆಗಳನ್ನ ತೆಗೆದುಕೊಂಡು ಸೊ ಆಡಳಿತ ನಡೀತಿತ್ತು. ಇವತ್ತಾಗಿದ್ರೆ ಯಾರು? ಬಹುಮಟ್ಟಿಗೆ ಇವತ್ತು ನಾವು ಒಂದು ಅರ್ಥ ಮಾಡ್ಕೋಬೇಕಾದ್ದು ಅಂದ್ರೆ, ಮೋದಿ ಅವರ ಸಾಮ್ರಾಜ್ಯದಲ್ಲಿ ಬ್ಯೂರೋಕ್ರಸಿ ಇಸ್ ಅ ಮೋಸ್ಟ್ ಪವರ್ಫುಲ್ ಅಂತ. PMO ಏನಿದೆ, ಸೊ PMO ಅವರ ಅಂದ್ರೆ ಪ್ರೈಮ್ ಮಿನಿಸ್ಟರ್ ಆಫೀಸ್ ಅಂತ, ಅದು ಸಿಕ್ಕಾಪಟ್ಟೆ ಪವರ್ಫುಲ್. PMO ಎಲ್ಲ ಕಡೆ ಒಂದು ನಿಗಾ ಇಟ್ಟಿರುತ್ತೆ. ಮಂತ್ರಿಗಳ ಮೇಲೆ, MP ಗಳ ಮೇಲೆ, ರಾಜ್ಯಗಳ ಮೇಲೆ, ಎಲ್ಲರ ಮೇಲೂ ನಿಗಾ. ಯಾರು ಎಲ್ಲಿ ಹೋದ್ರು, ಎಲ್ಲಿ ಬಂದ್ರು, ಏನ್ ಮಾತಾಡಿದ್ರು, ಏನಂದ್ರು, ಎಲ್ಲ ಮಾಹಿತಿಯನ್ನು ಒಂಥರ ಇಂಟೆಲಿಜೆನ್ಸ್ ಏನಿರುತ್ತೆ, ಆ ಇಂಟೆಲಿಜೆನ್ಸ್ ಅನ್ನ ಸಂಗ್ರಹ ಮಾಡುವುದು ಮತ್ತು ಅದನ್ನು ನಿಯಂತ್ರಿಸೋದು. ಹಾಗೆಯೇ ರಾಜಕೀಯವಾಗಿ ಯಾರು ಪವರ್ಫುಲ್ ಅಂದ್ರೆ ನಂಬರ್ 1 ಅಂಡ್ ನಂಬರ್ 2 ಅಂತ ನಾವು ಹೇಳ್ಕೊಡ್ಬೋದು, ಮೋದಿ ಅಂಡ್ ಅಮಿತ್ ಶಾ. ಆದ್ರೆ ವಿದೇಶಾಂಗ ನೀತಿಗೆ ಸಂಬಂಧಪಟ್ಟಂತೆ ಅಮಿತ್ ಶಾ ಅವರ ಮಾತು, ಗೃಹ ಸಚಿವರು ದೇಶದ ಒಳಗಡೆ. ಆದ್ರೆ ವಿದೇಶಾಂಗ ನೀತಿಯನ್ನ ಯಾರು ನಿರ್ಣಯಿಸ್ತಾರೆ? ಯಾಕಂದ್ರೆ ಈಗ ವಿದೇಶಾಂಗ ನೀತಿಯ ವೈಫಲ್ಯದ ಬಗ್ಗೆ ಚರ್ಚೆ ನಡೀತಾ ಇದೆ. ಭಾರತದಲ್ಲಿ ಚರ್ಚೆ ನಡೀತಿದೆ, ಭಾರತದ ಹೊರಗಡೆ ಚರ್ಚೆ ನಡೀತಾ ಇದೆ. ಸೊ ಇದು ಫೇಲ್ಯೂರ್ ಅಂತ ಹೇಳಲಾಗ್ತಾ ಇದೆ. ಅಮೆರಿಕ ಜೊತೆಗೆ ನಮ್ಮ ಸಂಬಂಧ ಪೂರ್ಣ ಕೆಟ್ಟ ಕೆರೆ ಹಿಡಿದು ಬಿಟ್ಟಿದೆ. ಚೀನಾ ಜೊತೆ ಹೋಗೋದಕ್ಕೆ ಟ್ರೈ ಮಾಡ್ತೀವಿ, ಚೀನಾ ಆದ್ರೆ ಅರುಣಾಚಲ್ ಪ್ರದೇಶ್ ನಂದು ಅಂತ ಕೂತಿದೆ. ಭಾರತದ ಸುತ್ತಮುತ್ತ ಇರುವ ಬಹುತೇಕ ರಾಷ್ಟ್ರಗಳ ಭಾರತ ವಿರೋಧಿಯಾಗಿ ಕೂತಿವೆ. ಹಾಗಿದ್ರೆ ಯಾರು ಇಸ್ ರೆಸ್ಪಾನ್ಸಿಬಲ್ ಫಾರ್ ದ್ಯಾಟ್? ಸೊ ನೇರವಾಗಿ ನಾವು ಮೋದಿ ಅಂತ ಹೇಳಕ್ ಆಗಲ್ಲ. ಮೋದಿ ಅವರಿಗಿಂತಹ ವಿಚಾರಗಳಲ್ಲಿ ಎಷ್ಟರ ಮಟ್ಟಿಗೆ ಗೊತ್ತಾಗಲ್ಲ ಅನ್ನೋದು ಬೇರೆ. ಯಾಕಂದ್ರೆ ಅಂತಾರಾಷ್ಟ್ರೀಯ ವ್ಯವಹಾರಗಳಿದೆಯಲ್ಲ, ಅದು ಮಂದಿರವನ್ನ ಕಟ್ಟಿದಾಗಲ್ಲ, ಅಥವಾ ಎಲ್ಲ ದೇವಸ್ಥಾನಗಳಿಗೆ ಸುತ್ತ ಹಾಕಿದಾಗಲ್ಲ, ಆಗ ಅಲ್ವೇ ಅಲ್ಲ. ಅದು ನೀವು ದೈವ ಭಕ್ತರಂತೆ ತೋರಿಸ್ಕೊಳ್ಳೋದಲ್ಲ, ಅದರಲ್ಲಿ ಚುನಾವಣಾ ಪ್ರಚಾರ ಭಾಷಣ ಮಾಡೋದು ಅಲ್ಲ. ವಿದೇಶಾಂಗ ನೀತಿ ಇದೆಲ್ಲವನ್ನ ಮೀರಿದ್ದು, ಮತ್ತು ಅದಕ್ಕೆ ಒಂದು ಸತತವಾದ ಸೂಕ್ಷ್ಮ ನೋಟ ಬೇಕು ಅಂತ. ನರೇಂದ್ರ ಮೋದಿ ಅವರಿಗೆ ಅಂತ ಸೂಕ್ಷ್ಮ ನೋಟ ಇಲ್ಲ ಅವರಿಗೆ. ಅದ್ರಿಂದ ಅವ್ರು ಯಾರ್ದೋ ಸಲಹೆ ಕೇಳಬೇಕು. ಹಾಗಿದ್ರೆ ಅವ್ರು ಯಾರ ಸಲಹೆ ಕೇಳ್ಬೋದು? ಯಾರು ಕೇಳಿದ್ರೆ ಹೇಳ್ಬಿಡ್ಬೋದು. ಇನ್ಯಾರು ವಿದೇಶಾಂಗ ಸಚಿವ ಇದಾರಲ್ವಾ, ಜೈಶಂಕರ್, ಅವ್ರ ಸಲಹೆ. ಎಸ್, ಇದು ಬಹಳ ಸರಳವಾದ ಉತ್ತರ ಅಂತ. ಯಾಕೆಂದ್ರೆ ಅವರು ವಿದೇಶಾಂಗ ಇಲಾಖೆಯಲ್ಲೂ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದವರು. ಈಸ್ ಎ ಶೂಡ್ ಮ್ಯಾನ್ ಜೈಶಂಕರ್. ಆದರೆ ಇತ್ತೀಚೆಗೆ ಜೈಶಂಕರ್ ಅವರು ಮೊದಲೇ ಇದ್ದಂತೆ ಅನಿಸ್ತಾ ಇಲ್ಲ. ಅಂದ್ರೆ ವಿದೇಶಾಂಗ ನೀತಿಯನ್ನ ಆಗಿದ್ರೆ ಯಾರು ತೀರ್ಮಾನ ಮಾಡ್ತಾರೆ? ಯಾಕೆ ಜೈಶಂಕರ್ಗೆ ಒಳಗಡೆ ಅತೃಪ್ತಿ ಇದೆಯಾ? ಈ ಪ್ರಶ್ನೆಗಳನ್ನ ಇಟ್ಕೊಂಡು ನೋಡೋಣ. ಸೊ ಈಗಿರುವ ಮಾಹಿತಿಗಳ ಪ್ರಕಾರ ವಿದೇಶಾಂಗ ನೀತಿಗೆ ಸಂಬಂಧಪಟ್ಟ ಹಾಗೆ ನರೇಂದ್ರ ಮೋದಿಯವರು ಮಾತು ಕೇಳ್ತಾ ಇರುವುದು ಜೈಶಂಕರ್ ಅವರದಲ್ವೇ ಅಲ್ಲ. ಸೊ ನಿಮಗೆ ಗೊತ್ತಾಗುತ್ತೆ. ನೀವು ಜೈಶಂಕರ್ ಅವ್ರನ್ನ ಅಮೆರಿಕಕ್ಕೆ ಹೋದಾಗ ಯಾಕೆ ಅವ್ರನ್ನ ಬಿಟ್ಟು ಬಂದ್ರು, ನಂತರ ಹೋದ್ರು, ಚೀನಾಕ್ಕೆ ಹೋದಾಗ ಏನಾಯ್ತು, ಅದು ಸುದೀರ್ಘವಾಗಿ ಅದಕ್ಕೆ ಇತಿಹಾಸ ಇದೆ, ಅದನ್ನೀಗ ಹೇಳೋದ್ ಬೇಕಾಗಿಲ್ಲ. ಬಟ್
ಯು ಸಿ ದಟ್ ಮೋದಿ ವಿದೇಶಾಂಗ ನೀತಿಗೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣವಾಗಿ ಜೈಶಂಕರ್ ಅವರ ಮಾತನ್ನ ಕೇಳ್ತಾ ಇಲ್ಲ. ದಿಸ್ ಇಸ್ ದ ಫಸ್ಟ್ ಥಿಂಗ್ ಶುಡ್. ಹಾಗಿದ್ರೆ ಯಾರು ಮಾತು ಕೇಳ್ತಾರೆ? ಅವರು ಕೇಳೋದು ಒಬ್ಬರದೇ ಮಾತು ಅಂತ ದೆಹಲಿ ಕಾರಿಡಾರ್ಗಳಲ್ಲಿ ಕೇಳಿ ಬರ್ತಾ ಇರೋ ಮಾತು, ಹಾಗೇನೆ ದೆಹಲಿ ಬ್ಯೂರೋಕ್ರಸಿಯಲ್ಲಿ ಕೇಳಿಬರೋ ಮಾತು, ಪಾರ್ಲಿಮೆಂಟ್ ನಲ್ಲಿ ಕೇಳಿಬರೋ ಮಾತು, ದೆಹಲಿ ಪತ್ರಕರ್ತರ ವಲಯದಲ್ಲಿ ಕೇಳಿಬರೋ ಮಾತು. ಮೋದಿ ವಿದೇಶಾಂಗ ನೀತಿಗೆ ಕೇಳ್ತಾ ಇರೋದು ಒಬ್ಬರದೇ ಮಾತು, ಅವರು ಅಜಿತ್ ದೋವಲ್. ಅಜಿತ್ ದೋವಲ್ಗೆ ಭಾರತದಲ್ಲಿ ಅತಿ ಹೆಚ್ಚಿನ ಹೆಸರಿದೆ. ಅವರೊಂಥರ ಜೇಮ್ಸ್ ಬಾಂಡು ಸಿ ಹಾಗೆ ಹೀಗೆ ಅಂತ ಹೇಳಲಾಗ್ತಾ ಇದೆ. ಜೇಮ್ಸ್ ಬಾಂಡ್ ಅವರು, ಕಮೀಲ್ ಅವರು ಪಾಕಿಸ್ತಾನದಲ್ಲಿ ಸ್ಪೈ ಆಗಿ ಬಹಳ ನಮಗೆ ಈ ಪತ್ತೆದಾರಿಕೆ ಅಂದ್ರೆ ಬಹಳ ಇಷ್ಟ ನಮ್ಗೆ ಅಲ್ವಾ. ನಾವು ಸಣ್ಣ ಇರ್ಬೇಕಾದ್ರೆಲ್ಲ ಓದೋಕ್ ಪ್ರಾರಂಭ ಮಾಡಿದೆ ಪತ್ತೆದಾರಿಕೆ. ಅದರಿಂದ ಬಹಳ ಜನ ಪತ್ತೆದಾರರಾಗಬೇಕು ಅಂತಾರೆ. ಒಂದು ಪತ್ತೆದಾರಿಕೆ ಬಗ್ಗೆ ಒಂದು ವ್ಯಾಮೋಹ ಇರುತ್ತೆ ಅಂತ. ಯಾರೋ ಪತ್ತೆದಾರ ಅಂದ್ರೆ ಅವ್ರು ಗ್ರೇಟ್ ಅಂತ. ಬೇರೆ ಪತ್ತೆದಾರಿ ಕಾದಂಬರಿ ಓದಿರ್ತೀವಿ, ಪತ್ತೆದಾರಿ ಸಿನಿಮಾ ನೋಡ್ತೀವಿ, ಜೇಮ್ಸ್ ಬಾಂಡ್ 007 ಅಂತ ಸಿನಿಮಾಗಳೆಲ್ಲನೂ ಪ್ರಭಾವ ಬೀರುತ್ತವೆ. ಅದರಿಂದ ಅವರ ವ್ಯಕ್ತಿತ್ವ ಹೇಗಿದೆಯೋ ಎಷ್ಟಿದೆಯೋ ಅದಕ್ಕಿಂತ ದೊಡ್ಡದಾಗಿ ಈ ಸ್ಪೈಗಳು ಪ್ರತಿಬಿಂಬಿತರಾಗಿರ್ತಾರೆ. ಹಾಗೆ ಅಜಿತ್ ಅವರು ಹಾಗಾಗಿದ್ದಾರೆ ಅಂತಲ್ಲ. ನೀವು ಪಾಕಿಸ್ತಾನಕ್ಕೆ ಹೋಗಿ ಸ್ಪೈ ಮಾಡುವುದು ಸಣ್ಣ ಕೆಲಸ ಅಲ್ಲ, ಸಣ್ಣ ಕೆಲಸ ಅಲ್ವೇ ಇಲ್ಲ. ಯು ಸಿ ಐ ವಿಲ್ ಟೆಲ್ ಯು ದಟ್ ಇಸ್ ಅ ಥಿಂಗ್. ಆದ್ರೆ ವಿದೇಶಾಂಗ ನೀತಿಯ ಬಗ್ಗೆ ಒಬ್ಬ ಸ್ಪೈ ಮನಸ್ಥಿತಿ ಹೇಗಿರುತ್ತೆ ಅಂತ, ಇದು ಮುಖ್ಯವಾದ್ದು. ಒಬ್ಬ ಸ್ಪೈ ಯಾವತ್ತೂ ಕೂಡ ಅಷ್ಟೆ, ಆತ ವಿದೇಶಗಳನ್ನ ನೋಡುವ ರೀತಿ ಹೇಗೆ ಅಂತ. ಸ್ಪೈ ಯೂಸುವಲಿ ಅವ್ರಿಗೆ ಎರಡು ರೀತಿ ಬ್ಲ್ಯಾಕ್ ಅಂಡ್ ವೈಟ್ ಆಗಿ ನೋಡ್ತಾರೆ. ಒಂದು ಸ್ನೇಹಿತರು, ಇನ್ನು ವಿರೋಧಿಗಳು ಅಂತ. ಇವು ನನ್ನ ವಿರೋಧಿನೋ ವಿಲ್ ಹ್ಯಾವ್ ಟು ಫಿನಿಶ್, ನಮ್ಮ ವಿರೋಧಿಗಳನ್ನ ಮುಗಿಸ್ಬೇಕು ಅಷ್ಟೇ. ಅಂದ್ರೆ ಈ ಮುಗಿಸುವ ಮನಸ್ಥಿತಿ ಮತ್ತು ಮುಗಿಸುವ ರಾಜಕಾರಣ ಏನಿರುತ್ತೆ ಸ್ಪೈ ಹತ್ರ ಇರುತ್ತೆ. ಆದ್ರೆ ಅಂತಾರಾಷ್ಟ್ರೀಯ ಇದೇನಿದೆ, ನೀವು ಡಿಪ್ಲೊಮಸಿ ಏನಿದೆ, ಡಿಪ್ಲೊಮೆಸಿಯಲ್ಲಿ ಅದನ್ನು ಮೀರಿರ್ಬೇಕಾಗುತ್ತೆ. ದಟ್ ಇಸ್ ದ ಪ್ರಾಬ್ಲಮ್. ಇದನ್ನೆಲ್ಲ ನಾನು ಪ್ರಿಯಾಂಬಲ್ ರೀತಿ ಹೇಳ್ತಾ ಇರೋದಕ್ಕೆ ವಿವರಿಸ್ತಾ ಒಂದು ಕಾರಣ ಇದೆ. ಅಜಿತ್ ದೋವಲಿಗೆ 2 ದಿನಗಳ ಹಿಂದೆ ನೀಡಿದ ಒಂದು ಹೇಳಿಕೆ ಬಹಳ ಮಹತ್ವದ್ದು. ಅದ್ರ ಬಗ್ಗೆ ಎಷ್ಟು ಚರ್ಚೆ ನಡೀಬೇಕೋ ಅಷ್ಟು ಚರ್ಚೆ ಸಾರ್ವಜನಿಕವಾಗಿ ನಡೆದಂತೆ ಕಾಣ್ತಾ ಇಲ್ಲ ನನಗೆ. ಅವರು ಹೇಳಿದ್ದು ಇತಿಹಾಸದ ಸೇಡನ್ನ ತೀರಿಸ್ಕೋಬೇಕು ಅಂತ. ಅವರು ಯಾವ ಅರ್ಥದಲ್ಲಿ ಈ ಮಾತನ್ನ ಹೇಳಿರ್ಬೋದು? ಈ ಇತಿಹಾಸದ ಸೇಡನ್ನ ತೀರಿಸಿಕೊಳ್ಳುವುದ್ರ ಬಗ್ಗೆ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಅವರ ಹತ್ರ ಅವರು ಚರ್ಚೆ ಮಾಡಿದ್ದಾರೆ. ಅವರ ಒಪ್ಪಿಗೆಯನ್ನ ಪಡೆದು ಅವರು ಈ ಮಾತನ್ನು ಹೇಳಿದ್ದಾರೆ. ಹಾಗಿದ್ದರೆ ಯಾವ ಇತಿಹಾಸದ ಸೇಡನ್ನ ಅವರು ತೀರಿಸಿಕೊಳ್ಳೋದಕ್ಕೆ ಹೊರಟಿದ್ದಾರೆ? ಈ ಪ್ರಶ್ನೆಗಳಿಗೆ ನಾವು ಉತ್ತರ ಕಂಡುಕೋಬೇಕಾಗಿದೆ. ಒಂದು, ಅಜಿತ್ ದೋವಲ್ ಬಹಳ ವರ್ಷಗಳ ಕಾಲ ಪಾಕಿಸ್ತಾನದಲ್ಲಿ ಬೇಹುಗಾರಿಕೆ ಮಾಡಿರುವುದರಿಂದ ಅವರ ಮನಸ್ಸು ಇಸ್ ಅ ಪಾಕಿಸ್ತಾನ್ ಕಾನ್ಸಂಟ್ರೇಟೆಡ್ ಅಂತ. ಅಂದ್ರೆ ಅವರ ಇಡೀ ಮನಸ್ಸು ಅವ್ರಿಗೆ ಪಾಕಿಸ್ತಾನ ಗೊತ್ತಿದೆ, ಅಲ್ಲಿ ಏನ್ ನಡೀತೆ ಅಂತ ಗೊತ್ತಿದೆ, ಉಗ್ರಗಾಮಿಗಳಾಗಿ ಎವ್ರಿಥಿಂಗ್ ಈ ನೋಸ್. ಐ ಹ್ಯಾವ್ ನೋ ಇಶ್ಯೂ, ಎವ್ರಿಥಿಂಗ್ ನೋಸ್. ಆದ್ರಿಂದ ಅವರು ಈ ಒಂದು ಪಾಕಿಸ್ತಾನವನ್ನ ಮೀರಿ ವಿದೇಶಾಂಗ ನೀತಿಯನ್ನ ನೋಡೋದಕ್ಕೆ ಸಾಧ್ಯ ಆಗುತ್ತಾ? ಹಾಗಿದ್ರೆ ನೀವು ಸೇಡ್ ಯಾರ ಮೇಲೆ ತೀರ್ಸ್ಕೊತೀರಿ? ಆಯ್ತು, ಪಾಕಿಸ್ತಾನದ ಮೇಲೆ ಸೇಡ್ ತೀರ್ಸ್ಕೊತೀರಿ ಅಲ್ವಾ. ಈಗ ನೋಡಿದ್ರೆ ಬಾಂಗ್ಲಾದೇಶದ ಮೇಲೆ ಸೇಡ್ ತೀರ್ಸ್ಕೋಬೇಕು. ಚೀನಾ ನಮ್ಮ ಭೂಮಿಯನ್ನು ಕಬಳಿಸಿದೆ, ಅದ್ರ ಮೇಲೆ ತೀರ್ಸ್ಕೋಬೇಕು. ಅಮೆರಿಕ ಟ್ರಂಪ್ ಈಗ ಮಂಗಾಟ ಆಡ್ತಿದ್ದಾರೆ, ಅವ್ರ ಮೇಲೆ ಸೇಡ್ ತೀರ್ಸ್ಕೋಬೇಕು. ಅದ್ರ ಜೊತೆಗೆ ಸಣ್ಣ ಪುಟ್ಟ ರಾಷ್ಟ್ರಗಳು ನಮ್ಮ ವಿರುದ್ಧ ತಿರುಗಿ ನಿಂತಿವೆ ಅಲ್ವಾ. ನೇಪಾಳ ತಿರುಗಿ ನಿಂತಿದೆ, ಶ್ರೀಲಂಕಾ ಬಂದು, ಮಾಲ್ದೀವ್ಸ್, ಎಲ್ಲರ ಮೇಲೂ ಸೇಡ್ ತೀರ್ಸ್ಕೊಳ್ಳೋದ? ಏನಿದೆ ಅರ್ಥ? ಇತಿಹಾಸದ ಸೇಡು ಅನ್ನೋದನ್ನ ಯಾವ ಅರ್ಥದಲ್ಲಿ ಅವ್ರು ಹೇಳ್ತಿದ್ದಾರೆ? ಪಾಕಿಸ್ತಾನ ಕಾನ್ಸಂಟ್ರೇಟೆಡ್ ಆಗಿ ಈ ಮಾತನ್ನ ಹೇಳ್ತಿದ್ದಾರೆ. ಹಾಗಿದ್ರೆ ಸಿಂಪಲಿ ಇವರು ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿದ್ದಾರೆ. ಹಾಗೆ ಸೇಡು ತೀರಿಸಿಕೊಳ್ಳುವುದಿದ್ರೆ, ಅಷ್ಟು ಸ್ವಾತಂತ್ರ್ಯ ಮತ್ತು ಶಕ್ತಿ ಎರಡೂ ಇದ್ದಿದ್ರೆ, ಯಾವಾಗ ಆಪರೇಷನ್ ಸಿಂಧೂರ ನಡೀತೋ ಆವಾಗಲೇ ಸೇಡು ತೀರಿಸ್ಕೋಬೇಕಾಗಿತ್ತು, ಪಾಕಿಸ್ತಾನ ಮುಗಿಸ್ಬಿಡ್ಬೇಕಾಗಿತ್ತು. ಅವಾಗ ಯಾಕೆ ಆಗಿಲ್ಲ? ಕೇವಲ 3-4 ದಿನಗಳಲ್ಲಿ ಯುದ್ಧ ಹೇಗೆ ನಿಂತೋಯ್ತು, ಸೇಡ್ ಹಾಗೆ ಉಳಿತಲ್ಲ. ದಾಳಿ ಮಾಡಿದ್ಬೇಕು, ಎಸ್, ಪಾಕಿಸ್ತಾನದ ನೌಕಾನೆಲೆ ಮೇಲೆ ದಾಳಿ ಆಯ್ತು, ಇನ್ನೊಂದು ಕಡೆ ದಾಳಿ ಆಯ್ತು. ಹಾಗಿದ್ರೆ ಅದು ಸೇಡ್ ತೀರ್ತೋ ಇಲ್ವೋ? ಅಜಿತ್ ದೋವಲ್ ಹೇಳ್ಬೇಕು, ಪ್ರಧಾನಿ ನರೇಂದ್ರ ಮೋದಿ ಹೇಳ್ಬೇಕು, ಎಸ್ ಜಯಶಂಕರ್ ಹೇಳ್ಬೇಕು. ಒಂದೊಮ್ಮೆ ಅದು ಸೇಡು ತೀರಿಲ್ಲ ಅಂತ ಆದ್ರೆ, ಆ ಅರ್ಥದಲ್ಲಿ ಅವರು ಸೇಡು ತೀರಿಸಿಕೊಳ್ಬೇಕು ಅಂತ ಅಂದ್ರೆ
ಅಂದ್ರೆ ಯಾವ ಕೆಲಸ ಸೇಡು ತೀರಿಸಿಕೊಳ್ಳುವ ಕೆಲಸ ಅರ್ಧಕ್ಕೆ ನಿಂತಿದೆ ಅಂತ ಅಲ್ವಾ. ಅರ್ಧಕ್ಕೆ ನಿಂತರೆ ಯಾರಿಗೂ ಇಸ್ ರಿಸ್ಪಾನ್ಸಿಬಲ್. ಹಾಗೇನೆ ನಿಮ್ಮ ಹತ್ರ ಸೇಡು ತೀರ್ಸ್ಕೊಳಕ್ ಆಗಿಲ್ಲ ಅಂದ್ರೆ, ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಇದು ಒಳ್ಳೆಯ ಅವಕಾಶ ಆಗಿತ್ತು, ಆಗ ನಿಮ್ಮ ಬಳಿ ಸೇಡು ತೀರ್ಸ್ಕೊಳಕ್ಕಾಗಿಲ್ಲ, ಅದು ಯಾರ ವೈಫಲ್ಯ? ಆದ್ರಿಂದ ಈ ಸೇಡು ತೀರಿಸಿಕೊಳ್ಳುವಂತ ಮಾತುಗಳೇನಿರ್ತಾವಲ್ಲ, ಅದು ಆಡುವುದಕ್ಕೆ ಬಹಳ ಚೆನ್ನಾಗಿರ್ತವೆ. ಆದರೆ ಇವತ್ತಿನ ವರ್ಲ್ಡ್ ಆರ್ಡರ್ ಅಂತ ಏನಂತೀವಿ ಜಗತ್ತಿನಲ್ಲಿ, ಅದನ್ನ ಮೀರಿ ನೋಡುವ ಒಂದು ಮನಸ್ಥಿತಿ ಬೇಕು ಅಂತ. ಸೊ ನಾವು ಭಾರತದ ಇಡೀ ಇವತ್ತಿನ ಈ ರಾಜತಾಂತ್ರಿಕ ನಡೆಗಳ ವೈಫಲ್ಯ ಇದೆಯಲ್ಲ, ಅದಕ್ಕೆ ಬಹಳ ಮುಖ್ಯವಾದ ಕಾರಣ ಈ ಸೇಡು ಅನ್ನೋದೇ ನನಗನ್ನಿಸ್ತಾ ಇದೆ. ನಾವು ಸೇಡು ತೀರಿಸಿಕೊಳ್ಬೇಕು ಅನ್ನೋದನ್ನ ಅಜಿತ್ ದೋವಲ್ ಅವರು ಪ್ರಧಾನಿ ಅವರಿಗೆ ಹೇಳಿದ್ದಾರೆ. ಪ್ರಧಾನಿ ಅವರಿಗೂ ಅದು ಇಷ್ಟ ಆಗಿದೆ, ಸೇಡು ತೀರಿಸ್ಕೋಬೇಕು ಅಂತ. ಸೇಡು ತೀರಿಸಿಕೊಳ್ಳುವುದಕ್ಕೆ ಹೋಗಿ ನಾವು ಮುಳುಗ್ತಾ ಇದ್ದೀವಿ. ಒಂದು, ಸೇಡು ತೀರಿಸಿಕೊಳ್ಳಕ್ ಸಾಧ್ಯ ಆಗ್ತಾ ಇಲ್ಲ, ಸೇಡು ಒಳಗಡೆ ಇದೆ. ಪಾಕಿಸ್ತಾನ ಜೊತೆ ಸೇಡು ತೀರ್ಸ್ಕೊಳಕ್ ಸಾಧ್ಯ ಆಗ್ತಾ ಇಲ್ಲ ಅಲ್ವಾ, ಆಗಿಲ್ಲ. ಬಾಂಗ್ಲಾದೇಶದ ಸೇಡು ತೀರ್ಸ್ಕೊತಿರೋ ಎಲ್ಲವನ್ನ ಬಾಯಿ ಮುಚ್ಕೊಂಡಿದ್ದೀರಿ. ಇನ್ನು ಯಾರ ಮೇಲೆ ಸೇಡು ತೀರ್ಸ್ಕೊತೀರಿ? ಕೆನಡಾದ ಡೆವಲಪ್ಮೆಂಟ್ ಅಲ್ಲೇನೋ ಸೇಡು ತೀರ್ಸ್ಕೊಳ್ಳೋ ಹೋಗಿ ಏನೇನೋ ಆಯ್ತು, ಅದು ನನಗೆ ಚರ್ಚೆ ಮಾಡಲ್ಲ. ಅಂದ್ರೆ ನಿಮ್ಮ ಸೇಡು ತೀರಿಸಿಕೊಳ್ಳುವ ಮನಸ್ಥಿತಿ ಅದು ಇಂಪ್ಲಿಮೆಂಟಿಗೆ ಬರ್ದಿದ್ರೆ, ಪಬ್ಲಿಕ್ ಸಲುವಾಗಿ ಭಾಷಣ ಮಾಡಿದ್ರೆ ಏನು ಪ್ರಯೋಜನ? ಅದ್ರ ಜೊತೆಗೆ ಸೇಡು ಅನ್ನೋದು ಎಲ್ಲಿವರೆ ತೀರ್ಸ್ಕೊತೀರಿ, ಹೇಗೆ ತೀರ್ಸ್ಕೊತೀರಿ, ಹೇಗೆ ಮಾಡ್ತೀರಿ? ಕೇವಲ ನಾವು ಇತಿಹಾಸದ ಸೇಡು ಅನ್ಬೇಕಾದ್ರೆ ಫಸ್ಟ್ ಇತಿಹಾಸವನ್ನ ನಾವು ಗ್ರಹಿಸುವ ಬಗೆ ಯಾವುದು? ನೀವು ಯಾವುದನ್ನು ಇತಿಹಾಸ ಅಂತೀರಿ, ಯಾವುದನ್ನು ಇತಿಹಾಸ ಅನ್ನಲ್ಲ. ಯಾವುದು ಪುರಾಣ, ಯಾವುದು ಇತಿಹಾಸ ಅಲ್ವಾ? ಪುರಾಣವನ್ನೇ ಇತಿಹಾಸ ಅಂದ್ಕೊಂಡು ಕೂತಿದ್ದೀರಾ ನೀವು, ಅಥವಾ ತಿರುಚಲ್ಪಟ್ಟ ಇತಿಹಾಸವನ್ನ ನೀವು ಸತ್ಯ ಅಂದ್ಕೊಂಡಿದ್ದೀರಾ? ಪ್ರಶ್ನೆಗಳಿವೆ ಅಲ್ವಾ. ಆದ್ರಿಂದ ಇನ್ನು ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾದವರು ಬಿಸಿ ಆ ಡಿಪ್ಲೊಮಸಿ ಏನಿದೆ ಅದರ ಬಗ್ಗೆ ಮಾತನಾಡ್ಬೇಕ ಹೊರತು ಸೇಡು ತೀರಿಸಿಕೊಳ್ಳುವುದಕ್ಕೆ. ಅವರು ಒಬ್ಬ ಸಾಮಾನ್ಯ ಸೈನಿಕ ಅಲ್ಲ, ಗಡಿಯಲ್ಲಿ ಇದ್ಕೊಂಡು ಬಂದು ಕೊಟ್ಕೊಂಡು ಏಕ ಪಡಿಸ್ಕೊಂಡು ಟಕ 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 ಚಕ ಚ ಅಂತ ಹೊಡಿಯಕ್ಕಾಗಲ್ಲ ರಾಜ ಅಂತ ಮುಳುಗೋಗ್ಬಿಡ್ತೀವಿ. ಸೊ ನನಗನ್ಸುವ ಹಾಗೆ ಇವತ್ತಿನ ಬಹುತೇಕ ನಮ್ಮ ರಾಜತಾಂತ್ರಿಕ ವೈಫಲ್ಯಗಳಿಗೆ ಅಜಿತ್ ದೋವಲ್ ಅವರ ಸಲಹೆಯನ್ನ ಮೋದಿಯವರು ತೆಗೆದುಕೊಂಡಿದ್ದೇ ಕಾರಣ ಆಯ್ತಾ ಅನ್ನುವ ಅನುಮಾನ ನನಗಿದೆ. ಐ ಥಿಂಕ್ ಸೊ ಆದ್ರಿಂದ ಮೋದಿ ಶುಡ್ ಥಿಂಕ್ ಇಟ್ ಓವರ್. ಮತ್ತು ಅಜಿತ್ ದೋವಲ್ ಅವರಿಗೆ ವಯಸ್ಸಾಗ್ತಾ ಇದೆ. ವಯಸ್ಸಾದ್ಮೇಲೆ ಒಂದು ಹಪಾಪಿಕೆ ಬಂದ್ಬಿಡುತ್ತೆ. ಈ 80+ ಎಲ್ಲ ಆದ್ಮೇಲೆ ಒಂದು ಹಪಾಪಿಕೆ, ಏನೋ ಹಳೇ ಕಾಲದಲ್ಲಿ ನಿಂತ್ಕೊಂಡು ಹೋಗ್ಬಿಡ್ತಾರೆ ಅವರು. ಅವ್ರು ಪಾಕಿಸ್ತಾನದಲ್ಲಿ ಇದ್ದಾಗ ಏನಾಯ್ತೋ ಅದರಲ್ಲೇ ಸ್ಟ್ಯಾಗ್ನೇಟ್ ಆಗಿ ಕೂತಾಗ ಕಾಣುತ್ತೆ ಅವರು. ಸೊ ಅದರಿಂದ ಅದನ್ನು ಮೀರಿ ಅವರು ಯೋಚನೆ ಮಾಡಲಾರು. ಅದರಿಂದ ಭಾರತಕ್ಕೀಗ ಒಬ್ಬ ರಾಜತಾಂತ್ರಿಕ ಸ್ಥಿತಿಯನ್ನ ನಿರ್ವಹಿಸುವಂಥ ಒಬ್ಬ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಬೇಕು. ಅದಿಲ್ಲದಿದ್ರೆ ನಮ್ಮ ವಿದೇಶಾಂಗ ನೀತಿ ಮುಳುಗೋಗ್ಬಿಡುತ್ತೆ. ಅಟ್ಲೀಸ್ಟ್ ವಿದೇಶಾಂಗ ನೀತಿಯ ವಿಚಾರದಲ್ಲಿ ಪ್ರಧಾನಿಗಳು ಜೈಶಂಕರ್ ಅವ್ರ ಮಾತನ್ನು ಕೇಳಬೇಕು. ಸೊ ಭದ್ರತೆ ಯುದ್ಧಗಿದ್ದ ಏನೋ ಮಾಡಕ್ ಹೋಗ್ತೀರಿ ಸ್ಪೈಗೆ ಅಜಿತ್ ದೋವಲ್ ಕೇಳಬಹುದೇ ಹೊರತು ಭಾರತದ ವಿದೇಶಾಂಗ ನೀತಿಯನ್ನ ಅಜಿತ್ ದೋವಲ್ ತೀರ್ಮಾನ ಮಾಡೋದಕ್ಕೆ ಹೋದ್ರೆ ಮುಳುಗೋಗ್ಬಿಡ್ತೀವಿ. ಲೆಟ್ಸ್ ವೇಟ್ ಅಂಡ್ ಸಿ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ. ನಾನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬರಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ, ನನ್ನನ್ನು ಆಶೀರ್ವದಿಸಿ. ನಮಸ್ಕಾರ.